ನನ್ನ ಹೆಸರು ವಿಜಯದೇವ ಅಂದ್ಬಿಟ್ಟು, ನಾನು ಬೆಂಗಳೂರಿಂದ ಬಂದಿರೋದು. ಮೊದಲನೇದಾಗಿ ನಾನು ಪಿತಾಮಹ ಬ್ರಹ್ಮಶ್ರೀ ಪತ್ರಿಜಿ ಅವ್ರಿಗೆ, ಆಮೇಲೆ ಸ್ವರ್ಣಮಾಲಾ ಪತ್ರಿಜಿ ಅವ್ರಿಗೆ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಾನು ಇಲ್ಲಿ ಈ ಧ್ಯಾನಕ್ಕೆ ಬಂದು ಸುಮಾರು 21 ದಿನ ಆಗಿದೆ ಅಷ್ಟೇ. ನನ್ನ ಮಿಸ್ಸಸ್ಸು ಈ ಧ್ಯಾನಕ್ಕೆ ಕರ್ಕೊಂಡು ಬಂದರು. ಇಲ್ಲೇ ಕಬ್ಬನ್ಪೇಟೆಯಲ್ಲೇ ಇದೆ, ಒಂದು ಬನ್ನಿ ಹೋಗೋಣ ಅಂದ್ಬಿಟ್ಟು ಕರ್ಕೊಂಡವರು. ಮಾಡಿ ಮೇಲೆ ಹೋದಾಗ ಹೇಮಶ್ರೀ ಮೇಡಮ್ಮು ನನಗೆ ಮೊದಲನೇ ಬಾರಿ ಧ್ಯಾನವನ್ನು ಹೇಳಿಕೊಟ್ರು. ಹೇಳ್ಕೊಟ್ಟಾದಮೇಲೆ ನನಗೆ ಫಸ್ಟು ಒಂದು 2-3 ಡೇಸ್ ಆದಮೇಲೆ ನನಗೆ ಏನೋ ಸ್ವಲ್ಪ ಬದಲಾವಣೆ ಅಂತ ಅಂದರೆ, ನನಗೆ ನಿದ್ದೆ ಸ್ವಲ್ಪ ಕಡಿಮೆ ಆಯಿತು. ಬಟ್ ಧ್ಯಾನಕ್ಕೆ ಕುಳಿತುಕೋತಾ ಇದ್ದೆ. ಧ್ಯಾನ ಕುಳಿತುಕೊಂಡು ರಾತ್ರಿ ಹೊತ್ತು ಮತ್ತು ಬೆಳಗಿನ ಜಾವ ಒಂದು 10 ನಿಮಿಷ ಮಾಡೋಕ್ಕಾಗ್ತಾಯಿತ್ತು. ಬಟ್ ರಾತ್ರಿ ಹೊತ್ತು ಮಾತ್ರ ಧ್ಯಾನಕ್ಕೆ ಕುಳಿತುಕೋತಾ ಇದ್ದೆ. ಆಮೇಲೆ ಈಗ ನಮ್ಮ ತಾಯಿ ಅಲ್ಲಿದ್ದರು. ನಾನು ನಮ್ಮ ತಾಯಿನ ಒಂದು ವಾರದ ಮಟ್ಟಿಗೆ ಹೆಂಗೆ ಕಳಿಸೋದು, ಹೆಂಗೆ ಮಾಡೋದು, ಕಡೆಗೆ ನಾನೇನು ಮಾಡಿದೆ, ಸೌಮ್ಯ ಮೇಡಮ್ಗೆ ಹೇಳಿದೆ, ಮೇಡಮ್ ನಾನು ನಮ್ಮ ಮಿಸಸ್ದು ನೇಮ್ ರಿಜಿಸ್ಟ್ರ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಫಸ್ಟು ರಿಜಿಸ್ಟ್ರ್ ಮಾಡ್ಕೊಳ್ಳಿ, ಅವರೊಂದು ಗ್ಯಾರಂಟಿ ಬರ್ತಾರೆ. ನಮ್ಮ ತಾಯಿ ನೋಡ್ಕೊಳ್ಬೇಕಾಗಿರೋದ್ರಿಂದ ಅವರೊಬ್ಬರನ್ನ ಕಳಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿದೆ. ಆಮೇಲೆ ನಮ್ಮ ಅಣ್ಣ ಅವರು ದಿನ ಬರ್ತಾಯಿದ್ರು ಮನೆಗೆ. ಬಂದು ನಮ್ಮ ತಾಯಿನ ಮಾತಾಡ್ಸ್ಕೊಂಡು ಹೋಗ್ತಾಯಿದ್ರು. ಅವರೇನೆ ಒಂದು ದಿನ ಬಂದುಬಿಟ್ಟು ಲಾಸ್ಟ್ ಸೋಮವಾರ ಬಂದುಬಿಟ್ಟು ಅವರು, ವಿಜಯ, ನಾನು ಏನೋ ನಮ್ಮ ಫ್ಲ್ಯಾಟಿಗೆ ಕರ್ಕೊಂಡು ಹೋಗ್ತೀನಿ, ಏಪ್ರಿಲಲ್ಲಿ ಕರ್ಕೊಂಡು ಹೋಗ್ತೀನಿ, ಪೇಂಟ್ ಹೊಡೆಸ್ಬಿಟ್ಟು, ಫ್ಲ್ಯಾಟ್ ಪೇಂಟ್ ಹೊಡ್ಸ್ಕೊಂಡು 10 ಇಯರ್ಸ್ ಆಗಿದೆ. ಸೊ ಪೇಂಟ್ ಹೊಡ್ಸಿದ್ಮೇಲೆ ನಾನು ಅಲ್ಲೇ ಇರಿಸ್ಕೋತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು. ನಾನು ಅಂದ್ಕೊಂಡು, ನೋಡಪ್ಪ ಫ್ಲ್ಯಾಟು ಕರ್ಕೊಂಡೋಗೋದು, ನೀನು ಕರ್ಕೊಂಡು ಹೋಗಂಗಿದ್ರೆ ನೋಡಪ್ಪ, ಇಲ್ಲಿ ಈ ವೀಕಲ್ಲಿ ಫೆಬ್ರವರಿ 26 ಅಥವಾ 26 ಕರ್ಕೊಂಡೋದು, 26 ಕರ್ಕೊಂಡೋಗ್ಬಿಟ್ಟು 6ನೇ ತಾರೀಕು ವಾಪಸ್ಸು ಬೇಕಾದ್ರೆ ಕರ್ಕೊಂಬಂದ್ಬಿಡಿ. ಆಮೇಲೆ ಮತ್ತೆ ಬೇಕಾದ್ರೆ ನೀವು ಪೇಂಟಿಂಗ್ ಹೊಡೆಸಿದ್ದಾದಮೇಲೆ ಆಮೇಲೆ ಬೇಕಾದ್ರೆ ನೀವು ಕರ್ಕೊಂಡೋಗಿವ್ರಂತೆ ಅಮ್ಮನ್ನ ಅಂತ ಅಂದೆ. ಆಯಿತು ಅಂತ ಅಂದ್ಬಿಟ್ಟು, ನಾನು ಕೇಳೂ ಇರಲಿಲ್ಲ, ಇದು ಮೆಡಿಟೇಷನ್ ಇದೆ ಏನೂ ಹೇಳೇ ಇಲ್ಲ. ಅವ್ರಿಗೆ ಹೇಳಿದೆ. ಆಮೇಲೆ ಅವ್ರು ಇದ್ಕೊಂಡು ಆಯಿತು ಹೆಂಗೇರಿ. ಆಮೇಲೆ ಇನ್ನೊಂದೇನು, ಶಿವರಾತ್ರಿ ಹಬ್ಬದಲ್ಲಿ ನಾವು ಪೂಜೆಗಳೇನು ಸರಿಯಾಗಿ ಮಾಡೋದಿಲ್ಲ, ನಮ್ಮ ತಾಯಿಗೂ ಇಷ್ಟ ಆಗೋದಿಲ್ಲ. ಯಾಕೆಂದ್ರೆ ನಾವು ಜಾಸ್ತಿ ಹೊತ್ತು ಏನೋ ಪೂಜೆ ಪುನಸ್ಕಾರಗಳಿಗೆ ಅಷ್ಟೊಂದು ನೀನು ಒತ್ತು ಕೊಡೋದಿಲ್ಲ. ಅದ್ರ ಜೊತೆಯಲ್ಲಿ ನಾವು ಲಿಂಗಾಯಿಸು, ಲಿಂಗ ಪೂಜೆನೂ ನಮಗೇನು ಸರಿಯಾಗಿ ಮಾಡೋದಿಲ್ಲ, ಏನೂ ಇಲ್ಲ. ಅಮ್ಮ ಬೇಜಾರು ಮಾಡ್ಕೊಳ್ತಾರೆ, ನೀನು ನಿಮ್ಮನೆಗೆ ಕರ್ಕೊಂಡೋಗು, ಒಂದು ವಾರ ಆದಮೇಲೆ ಮತ್ತೆ ವಾಪಸ್ ಕರ್ಕೊಂಬಂದು. ಆಯಿತು ಅಂತ ಒಪ್ಕೊಂಡ್ರು. 26 ಕರ್ಕೊಂಡು ಹೋಗ್ತೀನಿ ಅಂತ ಮಾತು ಕೊಟ್ಟರು. ಸರಿ 26 ಕರ್ಕೊಂಡು ಹೋಗ್ತೀನಿ ಅಂತ ಮಾತು ಕೊಟ್ಟ ಮೇಲೆ ನಾನೇನು ಮಾಡಿದೆ, ಒಂದು ಸೌಮ್ಯ ಮೇಡಮ್ಗೆ ನನ್ನ ಮಗಳನ್ನು ಕಳಿಸ್ತೀನಿ, ಬಟ್ ಅವ್ರು ಕರ್ಕೊಂಡಾದ್ಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ಕನ್ಫರ್ಮ್ ಆದ್ಮೇಲೆ ಇನ್ನೊಂದು ಸರಿ ಆಮೇಲೆ ಮತ್ತೆ ಶುಕ್ರವಾರ ಬಂದಾಗ, ಇಲ್ಲ ನಾಳೆ ಬಂದು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅಂದರೆ, ಮತ್ತೆ ಸರಿ ಭಾನುವಾರ ಬೆಳಗ್ಗೆ ಬಂದು ಕರ್ಕೊಂಡು ಹೋಗ್ತೀನಿ ಆಯಿತು ಅಂತ ಅಂದ್ಬಿಟ್ಟು, ನಾನು ಶನಿವಾರ ಇಲ್ಲಿ ವಾಲಂಟಿಯರಂಗೆ ನೋಂದಾಯಿಸ್ಕೊಂಡೆ. ಧ್ಯಾನ ಮಾಡೋದು ಜೊತೆ ಒಳಗಡೆ ಇಷ್ಟೊಂದು ಜನ ಇಲ್ಲಿ ಆರ್ಗನೈಸ್ ಮಾಡಿ ಮಾಡ್ತಾಯಿದ್ದಾರೆ, ಒಂದು ಅಲ್ಲಿ ವಾಲಂಟಿಯರ್ಸ್ ಇಲ್ಲದೆ ಆದರೆ ನನಗೆ ಅಂದ್ಬಿಟ್ಟು ವಾಲಂಟಿಯರಂಗೆ ರಿಜಿಸ್ಟ್ರ್ ಮಾಡ್ಕೊಂಡವನು. ಆಮೇಲೆ ನಾನು ಇಲ್ಲಿಗೆ ಬಂದಾಗ ಮೊದಲನೇ ದಿನ ಮಾರ್ಚ್ 1ನೇ ತಾರೀಕು ಬೆಳಗ್ಗೆ 6 ಗಂಟೆಗೆ ಶುರುವಾಯಿತು. ಆವತ್ತಿನ ಹಿಂದಿನ ದಿನವೇ ಎಲ್ಲ ಬಂದು ನೋಡಿದಾಗ ನಮಗೆ ಏನು ಅನ್ನಿಸ್ತು ಅಂದರೆ, ಇಲ್ಲಿಗೆ ಈ ಜಾಗಕ್ಕೆ ಬಂದ ಮೇಲೆ ಇಷ್ಟೊಂದು ವ್ಯವಸ್ಥೆ ಮಾಡಿದ್ದಾರೆ, ವಿ ಡೋಂಟ್ ನೋ ಹೌ ಟು ಥ್ಯಾಂಕ್ ದೀಸ್ ಪೀಪಲ್ ಅಂದ್ಬಿಟ್ಟು ಅನ್ನಿಸ್ತು. ಜೊತೆ ಒಳಗಡೆ ನಾನು 1ನೇ ತಾರೀಕು
ಇದು ಏನು ಪತ್ರಿಜಿ ಸರ್ದು ಬೆಳಗ್ಗೆ ಅಷ್ಟೊತ್ತಿಗೆ ಕೊಳಲ್ನಾದದ್ದು ಮ್ಯೂಸಿಕ್ ಹಾಕಿ ಶುರುವಾಯಿತು. ಧ್ಯಾನ ಮಾಡೋದಕ್ಕೆ ಶುರು ಮಾಡಿದ್ದು ಆವತ್ತಿನ ದಿನ ಏನಾಗೋಯಿತು ಅಂತ ಅಂದರೆ, ಅದನ್ನು ಕೇಳಿಕೊಂಡು ಕಣ್ಮುಚ್ಕೊಂಡು ಕೂತಿದ್ದೆ. ಕಣ್ಮುಚ್ಕೊಂಡು ಉಸಿರಿನ ಕಡೆ ಗಮನ ಕೊಟ್ಕೊಂಡು ಇದ್ದೆ. ಸ್ವಲ್ಪ ಹೊತ್ತು ಒಂದು 1.5 ಅವರ್ಸ್ ಆಗಿರ್ಬೋದು. ಆವಾಗ ಇದ್ದಕ್ಕಿದ್ದಂಗೆ ನನ್ನ ಬಾಡೀಲಿ ಪ್ರತಿಯೊಂದು ಸೆಲ್ಸೂ ಒಂಥರ ಡ್ಯಾನ್ಸ್ ಮಾಡ್ತಾ ಇರೋಂಗೆ ಅನುಭವ ಆಯಿತು. ಎಲ್ಲ ಕುಣಿತಾ ಇದ್ದಂಗೆ. ಸರಿ, ಆಮೇಲೆ ಅಲ್ಲಿ ಟಿಫನ್ಗೆ ಬ್ರೇಕು ಅನೌನ್ಸ್ ಮಾಡ್ತಾ ಇದ್ದಾರೆ. ನಾನು ಕಣ್ಣು ಬಿಡೋದಕ್ಕೂ ಆಗ್ತಾಯಿಲ್ಲ. ಕಣ್ಣಲ್ಲಿ ನೀರು ಬೇರೆ ಬರ್ತಾಯಿದೆ. ಸರಿ, ಆಮೇಲೆ ಕಡೆಗೆ ಇಲ್ಲ, ಒಂದು ಟಿಫನ್ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಎದ್ದು ಬಂದೆ. ಆಮೇಲೆ ಟಿಫನ್ ಆಯಿತು. ಮತ್ತು ಮೆಡಿಟೇಷನ್ನು ಕಂಟಿನ್ಯೂ ಮಾಡಿದೆ. ಆಮೇಲೆ ಸ್ವಲ್ಪ ವಾಲಂಟ್ರಿಯಾಗಿ ಇಲ್ಲಿ ಸ್ವಲ್ಪ ವ್ಯವಸ್ಥೆಗಳಿಗೆ ನಾನು ಸ್ವಲ್ಪ ಮೇಡಮ್ ಏನು ಮಾಡಬೇಕು ಹೇಳಿ ಅಂತ ಅಂದ್ಬಿಟ್ಟು ಸ್ವಲ್ಪ ನನ್ನ ಕೈಯಲ್ಲಾಗಿದ್ದ ಮಟ್ಟಿಗೆ ಸ್ವಲ್ಪ ಅಸಿಸ್ಟ್ ಮಾಡೋದಕ್ಕೆ ಶುರು ಮಾಡಿದೆ. ಆಮೇಲೆ ಸ್ವಲ್ಪ ಪೆಂಡಾಲ್ದು ಏನೋ ಅಡ್ಜಸ್ಟ್ಮೆಂಟ್ಸ್ ಏನೇನೋ ಇತ್ತು, ಸಣ್ಣ ಪುಟ್ಟ ಕೆಲಸಗಳು ಅದನ್ನು ಮಾಡ್ಕೊಂಡಿದ್ದೆ. ಬಟ್ ಏನೋ ಮತ್ತು ಮೆಡಿಟೇಷನ್ ಅದು ಬ್ರೇಕ್ ಪೀರಿಯಡಲ್ಲಿ ಮಾಡಿಬಿಟ್ಟು ಮತ್ತೆ ಮೆಡಿಟೇಷನ್ಗೆ ಕುಳಿಸ್ಕೊತಾ ಇದ್ದೆ. ಕಂಟಿನ್ಯೂಸಾಗಿ ಕುಳಿಸ್ಕೊತಾ ಇದ್ದೆ. ಜೊತೇಲಿ ಕುಂತ್ಕೊತಾ ಇದ್ದೆ. ಕುಳಿತ್ಕೊಂಡು ಧ್ಯಾನ ಮಾಡ್ತಾ ಇರಬೇಕಾದ್ರೆ ನನಗೆ ಏನು ಅನ್ನಿಸ್ತಾ ಇತ್ತು ಅಂತ ಅಂದರೆ, ಸ್ವಲ್ಪ ನನ್ನ ಬಾಡಿ ಲೈಟ್ ಆಗ್ತಾ ಇತ್ತು. ಅಂದರೆ ಭಾರ ಕಡಿಮೆ ಆದಂಗೆ ಅನ್ನಿಸ್ತಾ ಇತ್ತು ಸುಮಾರು ಸಾರಿ. ಅದ್ರ ಜೊತೇಲಿ ನನಗೇನೂ ವಿಜುವಲೈಸೇಷನ್ನು ಆ ಥರದ್ದೇನೂ ಎಕ್ಸ್ಪೀರಿಯನ್ಸ್ ಆಗಲಿಲ್ಲ. ಆಮೇಲೆ ಮತ್ತು ಕಡೆಗೆ ಇದು ಏನು ಆವಾಗವಾಗ ನಾನಲ್ಲಿ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಹರಿಯುತ್ತಾ ಇತ್ತು. ಅದು ಏನಕ್ಕೆ ಹರಿತಾ ಇತ್ತು ಅಂದ್ಬಿಟ್ಟು ನನಗೆ ಗೊತ್ತಾಗಲಿಲ್ಲ. ಅದು ಆ ಒಂದು ಗ್ರೂಪ್ ಮೆಡಿಟೇಷನ್ ಒಂದು ವೈಬ್ರೇಷನ್ನಿಂದನೋ ಅಥವಾ ಅಲ್ಲಿ ಲಲಿತಾ ಪವಾರ್ ಮೇಡಮ್ ಆಮೇಲೆ ಸೌಮ್ಯ ಮೇಡಮ್ ಕೆಲವರು ಗೈಡ್ ಮಾಡ್ತಾಯಿದ್ರು. ಆವಾಗವಾಗ ಆ ಗೈಡ್ ಮಾಡ್ತಾ ಇರಬೇಕಾದ್ರೆ ಒಂದೊಂದು ಟೈಮ್ ಬಳ ನೀರು ಬರೋದು, ಒಂದೊಂದು ಟೈಮ್ ಮೆಡಿಟೇಷನ್ ಮಾಡ್ತಾ ಇರ್ಬೇಕಾದ್ರೂ ಬಳ ಕಣ್ಣಲ್ಲಿ ನೀರು ಬರ್ತಾನೆ ಇತ್ತು. ಅದ್ರ ಜೊತೆಯಲ್ಲಿ ಇವತ್ತಿನ ದಿನ ಬೆಳಿಗ್ಗೆ 72 ಗಂಟೆಗಳ ಕಾಲ ಅಖಂಡ ಮೌನ ಕಂಪ್ಲೀಟ್ ಆಯಿತು, ಬೆಳಗ್ಗೆ 6 ಗಂಟೆಗೆ ಇವತ್ತು. ಇನ್ನೊಂದು ಹೇಳಬೇಕು ಅಂತ ಅಂದರೆ, ಈ ಧ್ಯಾನಕ್ಕೆ ನಾನು ಆ್ಯಕ್ಚುಲಿ BP ಆ್ಯಂಡ್ ಡಯಾಬಿಟಿಕ್ ಪೇಷಂಟ್ ನಾನು. ಆದ್ರೂ ನಾನು ಮಾತ್ರೆಗಳು ಇಲ್ಲಿಗೆ ಬಂದ ಮೇಲೆ ನನಗೆ ಮಾತ್ರೆ ಬೆಳಗ್ಗೆ 2 ಡಯಾಬಿಟಿಸ್ಗೆ 2 ಮಾತ್ರೆ ತೊಗೋತಾ ಇದ್ದೆ. ನಾನು ಇಲ್ಲಿಗೆ ಬಂದಾಗಿಂದ ಬೆಳಗ್ಗೆ ಹೊತ್ತು ಒಂದೇ ಒಂದು ಮಾತ್ರೆ ತೊಗೋತಾ ಇದ್ದೀನಿ. ರಾತ್ರಿ ಹೊತ್ತು BPಗೆ ತೊಗೋತಾ ಇದ್ದೀನಿ. ಬಟ್ ಡಯಾಬಿಟಿಸ್ಗೆ ಅದು 100 mg ಇದ್ದಿದ್ದು 50 mg ತೊಗೊಳ್ತಾ ಇದ್ದೀನಿ. ಈ ನನ್ನ ಆರೋಗ್ಯ ಸ್ವಲ್ಪ ಇಂಪ್ರೂವ್ ಆಗಿದೆ ಅಂದ್ಬಿಟ್ಟು ನನಗೆ ಗೊತ್ತಾಗ್ತಾ ಇದೆ. ನನಗೆ ನಿದ್ದೆ ಕೆಟ್ಟಿದ್ದೀನಿ ಅಂತ ಅನ್ನಿಸ್ತಾ ಇಲ್ಲ. ಜೊತೇಲಿ ನಾನು ಆ್ಯಕ್ಟಿವ್ ಆಗೇ ಇದ್ದೀನಿ. ನನಗೆ ಸುಸ್ತೂ ಇಲ್ಲ. ಹಂಗೆ ನೋಡೋಕೆ ಹೋದರೆ ಈ ಬಿಸಿಲಿಂದ ಸ್ವಲ್ಪ ಈಗ ಬಾಯಾರಿಕೆ ಆಗ್ತಾಯಿದೆ ಬಿಟ್ಟು ಅದು ಇನ್ನೇನೂ ಇಲ್ಲ ನನಗೆ. ಜೊತೆಯೊಳಗಡೆ ನಾನು ಹೇಳಬೇಕು ಅಂದರೆ, ಈ ಒಂದು ವ್ಯವಸ್ಥೆಯನ್ನು ನಮ್ಮನ್ನೆಲ್ಲ ಬೆಂಗಳೂರಿಂದ ಏನೋ ನಮ್ಮನ್ನು ಕಾರುಗಳಲ್ಲಿ ಕರ್ಕೊಂಡು ಬಂದು ಇಲ್ಲಿ ನಮಗೆ ವಸತಿ ಊಟ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಮಗೆ ಗೊತ್ತಿಲ್ಲ ಹೇಗೆ ಅವ್ರಿಗೆ ಧನ್ಯವಾದಗಳನ್ನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಜೊತೆಯೊಳಗಡೆ ಇದಿಷ್ಟೇ ಅಲ್ಲ, ಜೊತೆಯೊಳಗಡೆ ನಮಗೆ ಇನ್ನೊಂದು ಇದನ್ನು ಮಾಡಿಸಿದ್ರು. ಏನದು ಅಂದರೆ, ಮರಗಳನ್ನು ತಬ್ಕೊಂಡು ಅದನ್ನು ಆ ಒಂದು ಮರಗಳನ್ನು ಮಾತಾಡ್ಸೋದು ಹೇಗೆ ಅದೆಲ್ಲ ಹೇಳಿಕೊಟ್ರು. ನಾವು ಪ್ರಾಣಿ ಪಕ್ಷಿಗಳು ಪ್ರತಿಯೊಂದಕ್ಕೂ ನಾವು ಮಾತಾಡ್ಸೋದನ್ನು ಕಲ್ತ್ಕೋಬೇಕು, ಯಾವ ರೀತಿ ಇದು ಮಾಡಬೇಕು ಅಂತ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮದಿಂದ ನಮಗೆ ಭಾಳ ಸಂತೋಷವೂ ಆಗಿದೆ. ಜೊತೆಯಲ್ಲಿ ನಮಗೆ ಭಾಳ ಏನೋ ನಮ್ಮಲ್ಲಿ ಕೆಲವು ಯೋಚನೆಗಳು, ಕೆಲವು ಮೆಂಟಲ್ ಬ್ಲಾಕ್ಸ್ ಇತ್ತು. ಅಂದರೆ ನಮಗೆ ಇದೇ ಇಷ್ಟೇ ಅಂದ್ಬಿಟ್ಟು ಈಗ ನಮ್ಮ ಯೋಚನೆಗಳು ವಿಶಾಲವಾಗ್ತಾ ಇದೆ. ಈ ಒಂದು ಮೆಡಿಟೇಷನ್ನಿಂದ ನಮ್ಮ ಯೋಚನೆಗಳು ವಿಶಾಲವಾಗ್ತಾ ಇದೆ. ಜೊತೆ ಒಳಗಡೆ ನಮಗೆ ನಮ್ಮ ಜೀವನ ಇನ್ನು ಭಾಳ ಸುಲಭ ಇರುತ್ತೆ ಅಂದ್ಬಿಟ್ಟು ನಾನು ಭಾಳ ಕಾನ್ಫಿಡೆನ್ಸಿಂದ ಹೇಳ್ತೀನಿ.
ಆ್ಯಂಡ್ ನಾನು ಪ್ರತಿಯೊಬ್ಬರಿಗೂ ಈಗ ಹೇಳೋದೇನೆಂದರೆ, ಈ ಧ್ಯಾನವನ್ನು ಪ್ರತಿಯೊಬ್ಬರು ಮಾಡಿ ಜೊತೆಯೊಳಗಡೆ ಪ್ರತಿಯೊಬ್ಬರು ಕಲಿತ್ಕೊಂಡು, ನಾನು ಈಗ 20 ದಿನ ಆಗಿರೋದ್ರಿಂದ ಇನ್ನೊಂದು 60 days 2 months ಕಂಟಿನ್ಯೂಸ್ ಆಗಿ ಧ್ಯಾನ ಪ್ರಾಕ್ಟೀಸ್ ಮಾಡಿದ್ದಾದಮೇಲೆ ನಾನು ಆದಷ್ಟು ಪ್ರಚಾರ ಮಾಡೋದಕ್ಕೆ ನಾನು ಮುಂದೆ ಹೋಗಬೇಕು ಅಂತಲೂ ಅಂದ್ಕೊಂಡಿದ್ದೀನಿ. ಇದಕ್ಕೆಲ್ಲ ಸಹಕಾರ ನೀಡಿ PMC ಚಾನಲ್ನವರು ಬಂದು ಇಲ್ಲಿ ನಮ್ಮನ್ನೆಲ್ಲ ಇದು ಮಾಡ್ತಾಯಿದ್ದಾರೆ. ಇದಕ್ಕೆಲ್ಲ ಜೊತೆಯೊಳಗಡೆ ಇಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡಿ ನಮಗೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅದೊಂದೇ ಅಲ್ಲ, ಎಲ್ರಿಗೂ ಒಳ್ಳೆಯದಾಗಲಿ, ನಾವು ಚೆನ್ನಾಗಿ ಆಗ್ತೀವಿ ಅನ್ನೋ ನಂಬಿಕೆ ಇದೆ. ನಾವು ಚೆನ್ನಾಗಿ ಆಗಿದ್ದೀವಿ ಆಲ್ರೆಡಿ, ಇನ್ನೂ ಚೆನ್ನಾಗಿ ನಾವು ಚೆನ್ನಾಗಿ ಬೆಳಿತೀವಿ, ನಮ್ಮ ಜೀವನ ಸುಖವಾಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳುತ್ತಾ, ನಾನು ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಸರ್ಗೂ ಮತ್ತು ನಮಗೆ ಧ್ಯಾನವನ್ನು ಹೇಳಿಕೊಟ್ಟ ಹೇಮಶ್ರೀ ಮೇಡಮ್ ಹಾಗೂ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ನನಗೆ ಲಲಿತಾ ಪವಾರ್ ಮೇಡಮ್ ಹಾಗೂ ಸೌಮ್ಯ ಮೇಡಮ್ ಗೈಡ್ ಮಾಡಿ ಸತ್ಸಂಗಗಳನ್ನೆಲ್ಲ ಮಾಡಿದ್ದಾರೆ. ಅದರಿಂದ ನಮಗೆ ಭಾಳ ಬೆನಿಫಿಟ್ ಆಗಿದೆ. ನಮಗೆ ನಮ್ಮ ಜೀವನ ಚೆನ್ನಾಗಿದೆ. ಇಷ್ಟನ್ನು ಹೇಳ್ತಾ ಜೊತೆಯೊಳಗಡೆ ಇಲ್ಲಿ ಉದಯ ರವಿ ನಿಸರ್ಗಧಾಮ ಅಂದ್ಬಿಟ್ಟು ಮಾಡಿದ್ದಾರೆ. ಇಲ್ಲಿ ರವಿಕುಮಾರ್ ಸರ್ಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅವ್ರಿಗೂ ನನ್ನ ಹೃದಯಪೂರ್ವಕವಾಗಿ ನಮನಗಳನ್ನು ಸಲ್ಲಿಸ್ತೀನಿ. ಸೌಮ್ಯ ಮೇಡಮ್ಗೂ ನಾನು ಹೃದಯಪೂರ್ವಕವಾಗಿ ನಮನಗಳನ್ನು ಸಲ್ಲಿಸ್ತೀನಿ. ಲಲಿತಾ ಪವಾರ್ ಮೇಡಮ್ಗೂ ನಾನು ಹೃದಯಪೂರ್ವಕವಾಗಿ ನಮನಗಳನ್ನು ಸಲ್ಲಿಸ್ತಾ, PMC ಚಾನಲ್ನವ್ರಿಗೂ ನಾನು ಆಭಾರಿಯಾಗಿದ್ದೇನೆ. ಹೀಗೆ ಹೇಳ್ತಾ ಜೊತೆಯಲ್ಲಿ ಕೊನೆಯದಾಗಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಸರ್ ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತಾಯಿರೋ ಈ ಒಂದು ಬೃಹತ್ ಕಾರ್ಯದಲ್ಲಿ ನಾವೆಲ್ಲ ಪಾಲ್ಗೊಳ್ತಾ ಇದ್ದೀವಿ. ಆ ಒಂದು ಸಂತೋಷ ಇದೆ. ನಮ್ಮ ಜೀವನದಲ್ಲಿ ನಮ್ಮ ಕೈಯಲ್ಲಾದ ಸೇವೆಯನ್ನು ಮಾಡ್ತೀನಿ ಅಂತ ಹೇಳ್ತಾ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಜೈ ಗುರುದೇವ್. ಥ್ಯಾಂಕ್ ಯು ವೆರಿ ಮಚ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.